Okay students, in the last class we started for a new chapter, components of food. ಏನೇನು ನೋಡಿದ್ವಿ ನಾವು ಅದರಲ್ಲಿ what is food components ಮತ್ತು ಟೆಸ್ಟ್ ಆಫ್ ಕಾರ್ಬೋಹೈಡ್ರೇಟ್ಸ್ನ ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡಿದ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರೋಟೀನ್. What is proteins? Proteins are needed for the growth and the repair of our body. ಏನಂತಂದರೆ ಪ್ರೋಟೀನ್ಸ್ ನಮಗೆ ಏನಕ್ಕೆ ಬೇಕು? ಗ್ರೋತ್ ಆ್ಯಂಡ್ ರಿಪೇರ್ ಆಫ್ ಅವರ್ ಬಾಡಿ. ನಾವು ಬೆಳೆಯೋದಕ್ಕೆ ಮತ್ತು ನಾವು ಫಿಟ್ ಆಗಿರಲಿಕ್ಕೆ ಪ್ರೋಟೀನ್ಸ್ ಬೇಕು. ಫುಡ್ ಕಂಟೈನಿಂಗ್ ಪ್ರೋಟೀನ್ಸ್ ಆರ್ ಕಾಲ್ಡ್ ಬಾಡಿ ಬಿಲ್ಡಿಂಗ್. ಅದಕ್ಕೆ ಏನಂತೀವಿ? ಪ್ರೋಟೀನ್ಸ್ ಆಲ್ಸೋ ಕಾಲ್ಡ್ ಆಸ್ ಬಾಡಿ ಬಿಲ್ಡಿಂಗ್ ಅಂತ ಕರಿತೀವಿ. ವಾಟ್ ಈಸ್ ಪ್ರೋಟೀನ್? ಪ್ರೋಟೀನ್ಸ್ ಆರ್ ನೀಡೆಡ್ ಫಾರ್ ದಿ ಗ್ರೋತ್ ಆ್ಯಂಡ್ ರಿಪೇರ್ ಆಫ್ ಅವರ್ ಬಾಡಿ. ಫುಡ್ ಕಂಟೈನಿಂಗ್ proteins are often called body building. Okay, next proteins ಯಾವ್ಯಾವ ಥರ ಪ್ರೋಟೀನ್ಸ್ ಕನ್ಸ್ಯೂಮ್ ಮಾಡ್ತೀವಿ ನಾವು? ಸೀಡ್ಸ್ ಅಲ್ಲೇ ಇರ್ಬೋದು, ವೆಜಿಟೇಬಲ್ಸ್ ಅಲ್ಲೇ ಇರ್ಬೋದು, ಫ್ರೂಟ್ಸ್ ಅಲ್ಲೇ ಇರ್ಬೋದು, ಎಲ್ಲ ಥರ ನಾವು ಏನು ಡೈಲಿನಲ್ಲಿ ಕನ್ಸ್ಯೂಮ್ ಮಾಡ್ತೀವಲ್ಲ ದಟ್ ಈಸ್ ಕಾಲ್ಡ್ ಪ್ರೋಟೀನ್. ನೆಕ್ಸ್ಟ್ ವಾಟ್ ಈಸ್ ಪ್ರೋಟೀನ್ಸ್ ನೋಡಿದ್ವಿ. ನೆಕ್ಸ್ಟ್ ಟೆಸ್ಟ್ ಫಾರ್ ಪ್ರೋಟೀನ್ ಏನಕ್ಕೆ ಮಾಡಬೇಕು ನಾವು? ಪ್ರೋಟೀನ್ ಪ್ರೆಸೆಂಟ್ ಇದೇನೋ ಇಲ್ವೋ ನಾವು ಕನ್ಸ್ಯೂಮ್ ಮಾಡೋ ಫುಡ್ಡಲ್ಲಿ ಅಂತ ನೋಡಬೇಕು. ಲಾಸ್ಟಲ್ಲಿ ಏನು ಮಾಡಿದ್ದೀವಿ ನಾವು? ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ಟೆಸ್ಟ್ ಮಾಡಿದ್ದೀವಿ, ಸರಿನಾ? ಇದರಲ್ಲಿ ಟೆಸ್ಟ್ ಫಾರ್ ಪ್ರೋಟೀನ್ಸ್. ಅದಕ್ಕೆ ಇದು ಆ್ಯಕ್ಟಿವಿಟೀಸ್. ಫಸ್ಟ್ ಏನು ಮಾಡಬೇಕು? ಟೇಕ್ ಎ ಫುಡ್ ಆಫ್ ಐಟಮ್. ನಾವು ಏನು ಫುಡ್ ತೊಗೋತೀವೋ ಅದನ್ನು ಹಾರ್ಡ್ ಫುಡ್ ಆಯಿತು ಅಂದರೆ ಅದನ್ನು ಪೇಸ್ಟ್ ಮಾಡಿ, ಇಲ್ಲ ಲಿಕ್ವಿಡ್ ಫಾರ್ಮಲ್ಲಿ ಇತ್ತು ಅಂದರೆ ಹಾಗೆ ತೊಗೊಳ್ಳಿ, ಸರಿನಾ? ಮೇಕ್ ಎ ಪೇಸ್ಟ್ ಆಫ್ ಇಟ್. Put a small amount of paste in a clean tube. ಒಂದು ಟ್ಯೂಬ್ ತೊಗೊಳ್ಳಿ, ಕ್ಲೀನ್ ಟ್ಯೂಬು. ಆ ಟ್ಯೂಬಲ್ಲಿ ಸ್ಮಾಲ್ ಅಮೌಂಟ್ನ ಒಂದು 1/4 ಸ್ಪೂನಷ್ಟು ಹಾಕಿ ಅದಕ್ಕೆ ಹಾಕಿ ಫಸ್ಟ್ ಏನು ಮಾಡಬೇಕು? ಆ್ಯಡ್ 10 drops ಆಫ್ ವಾಟರ್. ಆ ವಾಟರ್ ಹಾಕಿಬಿಟ್ಟು ಚೆನ್ನಾಗಿ ಶೇಕ್ ಮಾಡಬೇಕು, ಸರಿನಾ? ನೆಕ್ಸ್ಟು 2 drops ಆಫ್ ಕಾಪರ್ ಸಲ್ಫೇಟ್ನ 2 drops ಹಾಕ್ತೀವಿ. ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ? 10 drops ಆಫ್ ಸೊಲ್ಯೂಷನ್ ಆಫ್ ಕಾಸ್ಟಿಕ್ ಸೋಡಾ. 10 ಡ್ರಾಪ್ಸ್ನ ಕಾಸ್ಟಿಕ್ ಸೋಡಾ ಹಾಕ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡಬೇಕು. ಆ ಶೇಕ್ ಮಾಡಾದ್ಮೇಲೆ ವಿ ಹ್ಯಾವ್ ಟು ಅಬ್ಸರ್ವ್ ಏನು ಕಲರ್ ಚೇಂಜ್ ಆಗುತ್ತೆ ಅಂತ ನೋಡಿದಾಗ ಇಟ್ ವಿಲ್ ಟರ್ನಿಂಗ್ ಟು ವೈಲೆಟ್ ಕಲರ್. ಈ ವೈಲೆಟ್ ಕಲರ್ ಬಂತು ಅಂದರೆ ಪ್ರೋಟೀನ್ ಇಸ್ ಪ್ರೆಸೆಂಟ್ ಇನ್ ಅವರ್ ಫುಡ್. ಓಕೆನಾ? ಗೊತ್ತಾಯ್ತಾ? ಏನು? ಟೇಕ್ ಎ ಫುಡ್ ಐಟಮ್, ಮೇಕ್ ಇಟ್ ಅ ಪೇಸ್ಟ್ ಆ್ಯಂಡ್ ಅದನ್ನು ಸ್ಮಾಲ್ ಅಮೌಂಟ್ನ ತೊಗೊಂಡು ಕ್ಲೀನ್ ಟ್ಯೂಬಲ್ಲಿ ಹಾಕ್ತೀರಾ. ಅದಕ್ಕೆ 10 drops ಆಫ್ ವಾಟರ್ ಹಾಕ್ಬಿಟ್ಟು ಶೇಕ್ ಮಾಡಬೇಕು. ನೆಕ್ಸ್ಟ್ ಅದಕ್ಕೇನೆ 2 drops ಕಾಪರ್ ಸಲ್ಫೇಟ್ನ ಹಾಕಬೇಕು. ಅದಕ್ಕಾದಮೇಲೆ ನೆಕ್ಸ್ಟ್ 10 drops ಸೊಲ್ಯೂಷನ್ ಕಾಸ್ಟಿಕ್ ಸೋಡಾನ ಹಾಕ್ತೀರಾ. ಅದನ್ನೆಲ್ಲ ಇದು ಮೂರನ್ನು ಹಾಕಿ ವಾಟರ್ ಮತ್ತು 2 drops ಆಫ್ ಕಾಪರ್ ಸಲ್ಫೇಟ್ ಆಮೇಲೆ 10 drops ಆಫ್ ಕಾಸ್ಟಿಕ್ ಸೋಡಾ ಹಾಕ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡಬೇಕು. ಶೇಕ್ ವೆಲ್ ಮಾಡಿದ್ಮೇಲೆ ಯಾವ ಕಲರ್ ಚೇಂಜ್ ಆಗುತ್ತೆ? ವೈಲೆಟ್ ಕಲರ್ ಚೇಂಜ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಪ್ರೋಟೀನ್ ಈಸ್ ಪ್ರೆಸೆಂಟ್ ಇನ್ ಅವರ್ ಫುಡ್. ಓಕೆ, ನೆಕ್ಸ್ಟ್ ವಿ ಮೂವ್ ಆನ್ ಟು ಫ್ಯಾಟ್ಸ್. ವಾಟ್ ಈಸ್ ಫ್ಯಾಟ್ಸ್? ಫ್ಯಾಟ್ಸ್ ಏನು? ಫ್ಯಾಟ್ಸ್ ನಮಗೇನು ಸಿಗುತ್ತೆ ಫ್ಯಾಟಿಂದ? ಫ್ಯಾಟ್ ಈಸ್ ಆಲ್ಸೋ ಗಿವ್ಸ್ ಅಸ್ ಎನರ್ಜಿ. ನಮಗೆ ಫ್ಯಾಟಿಂದನೂ ತುಂಬ ಎನರ್ಜಿ ಸಿಗುತ್ತೆ. ಇನ್ ಫ್ಯಾಕ್ಟ್ ಇಟ್ ಗಿವ್ಸ್ ಅ ಮೋರ್ ಎನರ್ಜಿ ಆಸ್ ಕಂಪೇರ್ ಟು ದಿ ಸೇಮ್ ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್ಸ್ಗಿಂತಲೂ ಇಲ್ಲಿ ಹೇಳಿದ್ದೀನಿ ಹೈಯರ್ ಅಮೌಂಟ್ ಆಫ್ ಎನರ್ಜಿ ದೆನ್ ಕಾರ್ಬೋಹೈಡ್ರೇಟ್ಸ್. ನಾವು ಕಾರ್ಬೋಹೈಡ್ರೇಟ್ಸ್ ಏನು ತೊಗೋತೀವಲ್ಲ ಅದಕ್ಕಿಂತಲೂ ಹೆಚ್ಚಾಗಿ ಫ್ಯಾಟಲ್ಲಿ ಸಿಗುತ್ತೆ ನಮಗೆ ಎನರ್ಜಿ. ಓಕೆನಾ? ದಟ್ ಈಸ್ ಕಾಲ್ಡ್ ಎನರ್ಜಿ ಗಿವಿಂಗ್ ಫುಡ್. ಫ್ಯಾಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎನರ್ಜಿ ಗಿವಿಂಗ್ ಫುಡ್. ಯಾವ ಥರ ಫ್ಯಾಟ್ ಫುಡ್ ತೊಗೋಬೇಕು? ಈಗ ಬಟರ್ ತೊಗೋತೀವ, ಬಟರ್, ಮಿಲ್ಕ್, ಕರ್ಡ್ ಇದರಲ್ಲೆಲ್ಲ ಮೋಸ್ಟ್ ಆಫ್ ಫ್ಯಾಟ್ ಕಂಟೆಂಟ್ ಇರುತ್ತೆ, ಸರಿನಾ? ದೀಸ್ ಆರ್ ಆಲ್ ಫ್ಯಾಟ್ ಕಂಟೆಂಟ್ ಫುಡ್. ಓಕೆ, ಅದನ್ನ ಫ್ಯಾಟ್ ಯಾವ ಥರ ಟೆಸ್ಟ್ ಮಾಡ್ತೀರಾ ನೀವು? ಟೆಸ್ಟ್ ಫಾರ್ ಫ್ಯಾಟ್. ಒಂದು ಸ್ಮಾಲ್ ಅಮೌಂಟ್, ಟೇಕ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ಫುಡ್, wrap it in a piece of paper and crush it. ಫಸ್ಟ್ ಒಂದು ಸ್ಮಾಲ್ ಅಮೌಂಟ್ ಆಫ್ ಫುಡ್ ತೊಗೊಳ್ಳಿ, ಒಂದು ಪೇಪರಲ್ಲಿ ಇಟ್ಬಿಟ್ಟು ಅದನ್ನು ಚೆನ್ನಾಗಿ ಕ್ರಷ್ ಮಾಡಿ, ಆಯಿತಾ? ಕ್ರಷ್ ಮಾಡಾದ್ಮೇಲೆ ಅದನ್ನು ಅಬ್ಸರ್ವ್ ಮಾಡಿ. ಡಸ್ ಇಟ್ ಹ್ಯಾವ್ ಅ ಆಯಿಲಿ ಪ್ಯಾಚ್? ಅದರಲ್ಲಿ ಏನಾದ್ರು ಆಯಿಲಿ ಪ್ಯಾಚಸ್ ಕಾಣ್ತಾ ಇದೆನಾ ಅಂತಂದೇಳಿ, ಸರಿನಾ? ಒಂದು ಲೈಟಿಗೆ ಇಟ್ಬಿಟ್ಟು ನೋಡಿ, ಅದರಲ್ಲಿ ಏನಾದ್ರು ಆಯಿಲಿ ಪ್ಯಾಚಸ್ ಪ್ರೆಸೆಂಟ್ ಇತ್ತು ಅಂದರೆ ಇಟ್ ಹ್ಯಾವ್ ಅ ಫ್ಯಾಟ್, ಇಟ್ ಶೋ ಅ ಫ್ಯಾಟ್. ಅದರಲ್ಲಿ ಫ್ಯಾಟಿನ ಅಂಶ ಇರುತ್ತೆ, ಸರಿನಾ? ಅರ್ಥ ಆಯ್ತಾ? ಯಾವ ಥರ ಟೆಸ್ಟ್ ಮಾಡಬೇಕು? ಫ್ಯಾಟಿಂದು ಒಂದು ಸ್ಮಾಲ್ ಅಮೌಂಟ್ ಹಾಕಿ ಫುಡ್ನ ತೊಗೊಂಡು ಅದನ್ನು ಒಂದು ಪೇಪರಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕ್ರಷ್ ಮಾಡಿ ಅದನ್ನು ಅಬ್ಸರ್ವ್ ಮಾಡಿ ಲೈಟ್ ಹತ್ರ. ಅದು ಏನದು ಪೇಪರಿಗೆ ಆಯಿಲ್ ಫುಲ್ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಅದೇನು ಆಯಿಲ್ ಅಬ್ಸರ್ವ್ ಆಗಿತ್ತಲ್ಲ ದಟ್ ಈಸ್ ಕಾಲ್ಡ್ ಫ್ಯಾಟ್. ಓಕೆ, ನೆಕ್ಸ್ಟ್ ನೋಡೋಣ ವೇರಿಯಸ್ ಟೈಪ್ಸ್ ಆಫ್ ನ್ಯೂಟ್ರಿಯೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಏನು? ಫಂಕ್ಷನ್ಸ್ ಆಫ್ ನ್ಯೂಟ್ರಿಯೆಂಟ್ಸ್. ಯಾವ ಥರ ನ್ಯೂಟ್ರಿಯೆಂಟ್ಸ್ ನಾವು ತೊಗೋತಾ ಇದ್ದೀವಿ, ನಮ್ಮ ಬಾಡಿಗೆ ಎಷ್ಟು ಬೇಕು, ಯಾವ ಥರ ಅಂತ ಹೇಳ್ಬಿಟ್ಟು ನೋಡ್ತಾ
ಕಾರ್ಬೋಹೈಡ್ರೇಟ್ಸ್ ಏನು ಪ್ರೊವೈಡ್ ಎನರ್ಜಿ, ಫ್ಯಾಟ್ ಆಲ್ಸೋ ಗಿವಿಂಗ್ ಎನರ್ಜಿ ಮೋರ್ ದೆನ್ ಕಾರ್ಬೋಹೈಡ್ರೇಟ್ಸ್. ಸರಿನಾ? ದಟ್ ಈಸ್ ಕಾಲ್ಡ್ ಆಸ್ ಎನರ್ಜಿ ಗಿವಿಂಗ್ ಎ ಫುಡ್. ನಮಗೆ ಇದು ತಗೊಳ್ಳಿಲ್ಲ ಅಂದರೆ ಎನರ್ಜಿ ಸಿಗೋದಿಲ್ಲ. ಫಸ್ಟ್ ಒನ್. ನೆಕ್ಸ್ಟ್ ಪ್ರೋಟೀನ್, ಬಾಡಿ ಬಿಲ್ಡಿಂಗ್ ಫುಡ್. ಪ್ರೋಟೀನ್ಸ್ ಏನಕ್ಕೆ ಬೇಕು? ನಮಗೆ ಗ್ರೋತ್ ಬೇಕು, ಆಮೇಲೆ ಏನಾದ್ರು ಡ್ಯಾಮೇಜಸ್ ಆದರೆ ರಿಕವರಿ ಬೇಕು. ಸರಿನಾ? ಪ್ರೋಟೀನ್ಸ್ ಸೆಕೆಂಡ್ ಒನ್. ಪ್ರೋಟೀನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಬಾಡಿ ಬಿಲ್ಡಿಂಗ್ ಫುಡ್. ಸರಿನಾ? ಪ್ರೋಟೀನ್ಸ್ನ ಕಾಳುಗಳು, ಆಮೇಲೆ ವೆಜಿಟೇಬಲ್ಸ್, ಫ್ರೂಟ್ಸಲ್ಲಿ ಕನ್ಸ್ಯೂಮ್ ಮಾಡ್ತಾ ಹೋಗ್ತೀವಿ. ಇನ್ನೂ ತುಂಬ ಇದ್ದಾವೆ. ಸರಿ. ನೆಕ್ಸ್ಟ್ ವಿಟಮಿನ್ಸ್. ಯಾವ್ಯಾವ ಫಸ್ಟ್ ವಿಟಮಿನ್ಸ್ ಬರ್ತಾ ಹೋಗ್ತವೆ? ವಿಟಮಿನ್ಸ್ ಎ. ವಿಟಮಿನ್ಸ್ ಎನಲ್ಲಿ ಏನಿರುತ್ತೆ? ಸ್ಕಿನ್ ಮತ್ತು ಐಸಿಗೆ ತುಂಬ ಒಳ್ಳೆಯದು ವಿಟಮಿನ್ಸ್ ಎ. ವಿಟಮಿನ್ ಎ ಅಂದರೆ ಯಾವ್ದು ಬರುತ್ತೆ? ವಿಟಮಿನ್ ಎಗೆ ಎಕ್ಸಾಂಪಲ್ಸ್, ವಿಟಮಿನ್ ಎಗೆ ಪಪಾಯ, ಕ್ಯಾರೆಟ್, papaya, carrot are example for vitamin A. That is vitamin A is skin and eyes ಗೆ ತುಂಬಾ ಒಳ್ಳೆಯದು. ಆಮೇಲೆ ವಿಟಮಿನ್ ಸಿ ಇಮ್ಯೂನ್ ಫ್ರಮ್ ಡಿಸೀಸಸ್. ನಮಗೆ ಡಿಸೀಸಸ್ ಇಂದ ಸ್ಟ್ರೆಂತ್ ನ ತಗೊಳ್ಳಿಕ್ಕೆ ಇಮ್ಯೂನ್ ಮಾಡುತ್ತೆ ನಮ್ಮ ಬಾಡಿನ. ಅದು ಎದರಿಂದ ಸಿಗುತ್ತೆ? ವಿಟಮಿನ್ ಸಿ ಇಂದ ಸಿಗುತ್ತೆ. ವಿಟಮಿನ್ ಸಿಗೆ ಯಾವುದಂದ್ರೆ ಲೆಮನ್ ಲೆಮನ್ ಇದರಿಂದ ಸಿಗುತ್ತೆ ವಿಟಮಿನ್ ಸಿ ನಮಗೆ. ನೆಕ್ಸ್ಟ್ ವಿಟಮಿನ್ ಡಿ ಬಂದ್ಬಿಟ್ಟು ವಿಟಮಿನ್ ಡಿ ಏನಕ್ಕೆ? ಬೋನ್ಸ್ ಆ್ಯಂಡ್ ಟೀತ್. ಬೋನ್ಸ್ ಸ್ಟ್ರಾಂಗ್ ಇರೋದಕ್ಕೆ ಮತ್ತು ಟೀತ್. ಯಾವುದು? ಎಗ್ಗಿಂದ. ಓಕೆ. ನೆಕ್ಸ್ಟ್ ವಿಟಮಿನ್ ಇ. ವಿಟಮಿನ್ ಇ ಆ್ಯಂಟಿ ಆಕ್ಸಿಡೆಂಟ್, ಪ್ರೊಟೆಕ್ಟಿವ್ ಆಫ್ ಸೆಲ್. ಅಂದರೆ ನಮ್ಮ ಸೆಲ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ, ಡ್ಯಾಮೇಜ್ ಆಗ್ತಾ ಇರೋ ಥರ ನೋಡ್ಕೊಳ್ಳೋದಕ್ಕೆ ವಿಟಮಿನ್ ಇ. ಸರಿನಾ? ನೆಕ್ಸ್ಟ್ ವಿಟಮಿನ್ ಕೆ, ಬ್ಲಡ್ ಕ್ಲಾಟಿಂಗ್. ಬ್ಲಡ್ ಕ್ಲಾಟಿಂಗಲ್ಲಿ ವಿಟಮಿನ್ ಎ ಬೇಕು, ವಿಟಮಿನ್ ಕೆ ಬೇಕು. ಓಕೆ. these are all vitamins. ನೆಕ್ಸ್ಟ್ ಮಿನರಲ್ಸ್ ಆ್ಯಂಡ್ ವಾಟರ್. ಮಿನರಲ್ಸ್ ಮತ್ತು ವಾಟರ್ ಯಾಕೆ ಬೇಕು ನಮಗೆ? ನಮ್ಮ ಬಾಡಿನಲ್ಲಿ ಆಲ್ಮೋಸ್ಟ್ 70% ವಾಟರ್ ವಿಲ್ ಬಿ ಕಂಟೈನ್. ಸರಿನಾ? ಅದ್ರ ಜೊತೆಗೆ ನಮಗೆ ವಿಟಮಿನ್ಸ್ ಬೇಕು. ಇವೇನು ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ವಿಟಮಿನ್ಸು ಅಷ್ಟೇ ಅಲ್ಲದೆ ನಮಗೆ ಮಿನರಲ್ಸು ಬೇಕು ಮತ್ತು ವಾಟರು ಬೇಕು. ನೆಕ್ಸ್ಟ್ ಡಯಟ್ರಿ ಫೈಬರ್ಸ್. ಡಯಟ್ರಿ ಫೈಬರ್ಸ್ ನೌನ್ ಆಸ್ ಎ ರಫೇಜ್. ಅಂದರೆ ಇದು ಎಲ್ಲಿ ಫಂಕ್ಷನ್ ಆಗುತ್ತೆ ಅಂದರೆ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಫಂಕ್ಷನ್ ಆಗುತ್ತೆ. ಏನಾಗುತ್ತೆ? ಇಟ್ ಹೆಲ್ಪ್ಸ್ ಇನ್ ಪ್ರಾಪರ್ ಎಲಿಮಿನೇಷನ್ ಆಫ್ ವೇಸ್ಟ್ ಪ್ರಾಡಕ್ಟ್ಸ್. ಏನು ನಾವು ಗ್ರೇನ್ಸ್ ಆಯಿತು, ಆಮೇಲೆ ವೆಜಿಟೇಬಲ್ಸ್ ಆಯಿತು, ಫ್ರೂಟ್ಸ್ ಆಯಿತು ಕನ್ಸ್ಯೂಮ್ ಮಾಡ್ತೀವಲ್ಲ, ಅದು ಇಂಡೈಜೆಷನ್ ಆದಾಗ ಡೈಜೆಷನ್ ಆಗಲಿಕ್ಕೆ ಈ ರಫೇಜ್ ಡೈಜೆಷನ್ ಸಿಸ್ಟಮಲ್ಲಿ ನಮಗೆ ಯೂಸ್ಫುಲ್ ಆಗಿ ವರ್ಕ್ ಮಾಡುತ್ತೆ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಲೆನ್ಸ್ ಡಯಟ್. ವಾಟ್ ಈಸ್ ಬ್ಯಾಲೆನ್ಸ್ ಡಯಟ್? ಫುಡ್ ವಿಚ್ ಕಂಟೈನ್ಸ್ ದಿ ನ್ಯೂಟ್ರಿಯೆಂಟ್ಸ್ ದಟ್ ಅವರ್ ಬಾಡಿ ನೀಡ್ಸ್ ಇನ್ ಎ ರೈಟ್ ಕ್ವಾಂಟಿಟೀಸ್. The diet should also contain a good amount of roughage and water. Such diet is called a balanced diet. ಏನು? ನ್ಯೂಟ್ರಿಯೆಂಟ್ಸ್ ಮತ್ತು ರೈಟ್ ಅಮೌಂಟಲ್ಲಿ ರಫೇಜ್ ಆ್ಯಂಡ್ ವಾಟರ್ ಇವೆಲ್ಲವೂ ಸೇರಿಕೊಂಡ್ರೆ ಮಾತ್ರ ಬ್ಯಾಲೆನ್ಸ್ ಡಯಟ್ ಆಗುತ್ತೆ. ನಾವೇನು ಇದೆಲ್ಲದನ್ನು ಯಾವುದು ಒಂದು ಬಿಟ್ಟರು ಇನ್ನೊಂದು ಬಿಡಬಾರ್ದು. ಸರಿನಾ? ಈಗ ಅಕಸ್ಮಾತ್ ನಾವು ಫ್ಯಾಟ್ ಕನ್ಸ್ಯೂಮ್ ಮಾಡ್ತೀವಿ, ಪ್ರೋಟೀನ್ಸ್ ಬಿಡ್ತೀವಿ, ವಿಟಮಿನ್ಸ್ ಕನ್ಸ್ಯೂಮ್ ಮಾಡ್ತೀವಿ, ಆಮೇಲೆ ವಾಟರ್ ಬಿಡ್ತೀವಿ ಅಂದರೆ ದಟ್ ಈಸ್ ನಾಟ್ ಕಾಲ್ಡ್ ಅ ಬ್ಯಾಲೆನ್ಸ್ ಡಯಟ್. ಇದೆಲ್ಲದೂ ಇರಬೇಕು. ಸೇಮ್ ಈಕ್ವಲ್ ಅಮೌಂಟಲ್ಲಿ ನಾವು ಕನ್ಸ್ಯೂಮ್ ಮಾಡಿದರೆ ದಟ್ ಈಸ್ ಕಾಲ್ಡ್ ಅ ಬ್ಯಾಲೆನ್ಸ್ ಡಯಟ್. ಇದೆಲ್ಲದೂ ಬ್ಯಾಲೆನ್ಸಲ್ಲಿ ಇತ್ತು ಅಂದರೆ ದಟ್ ಈಸ್ ಕಾಲ್ಡ್ ಅ ಬ್ಯಾಲೆನ್ಸ್ ಡಯಟ್. ಓಕೆನಾ? ನೆಕ್ಸ್ಟ್ ಲಾಸ್ಟ್ ಟಾಪಿಕ್, ಡೆಫಿಷಿಯನ್ಸಿ diseases. What is deficiency in diseases? Diseases that occur due to lack of nutrients over a long period are called deficiency diseases. ಏನು ಡಿಸೀಸಸ್ ಅಂದರೆ ಏನು? ನಾವು ನ್ಯೂಟ್ರಿಯೆಂಟ್ಸ್ ಏನು ಕನ್ಸ್ಯೂಮ್ ಮಾಡ್ತೀವಲ್ಲ ಅದು ಲ್ಯಾಕ್ ಆಗಬಾರ್ದು. ಅಕಸ್ಮಾತ್ ಅದೇನಾದ್ರು ಲ್ಯಾಕ್ ಆಯಿತು ಅಂದರೆ ಬಿಟ್ಟು ಹೋಯ್ತು ತುಂಬ ಲಾಂಗ್ ಆಗಿ ಅಂದರೆ ಇಟ್ ಈಸ್ ಕಾಲ್ಡ್ ಅ ಡೆಫಿಷಿಯನ್ಸಿ ಇನ್ ಡಿಸೀಸಸ್. ಅದು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಟೈಪ್ಸ್ ಆಫ್ ಡೆಫಿಷಿಯನ್ಸಿ ಡಿಸೀಸಸ್. ಯಾವ್ಯಾವ ಟೈಪ್ಸ್ ಇದ್ದಾವೆ? ಫಸ್ಟ್ ಪ್ರೋಟೀನ್ ಡೆಫಿಷಿಯನ್ಸಿ. ಪ್ರೋಟೀನ್ ಡೆಫಿಷಿಯನ್ಸಿ ಯಾವ ಥರ ಆಗುತ್ತೆ? ಸ್ಟಂಟ್ ಗ್ರೋತ್, ಸ್ವೆಲ್ಲಿಂಗ್ ಫೇಸ್, ಡಿಸ್ಕಲರೇಷನ್ ಆಫ್ ಹೇರ್, ಸ್ಕಿನ್ ಡಿಸೀಸಸ್. ಏನಾಗುತ್ತೆ? ಮುಖದಲ್ಲಿ ಬಾವು ಬರುತ್ತೆ, ಆಮೇಲೆ ನಮ್ಮ ಹೇರ್ ಕಲರ್ಸ್ ಚೇಂಜ್ ಆಗುತ್ತೆ, ಆಮೇಲೆ ನೆಕ್ಸ್ಟ್ ಸ್ಕಿನ್ ಡಿಸೀಸಸ್. ಏನಾದರೂ ಅಲರ್ಜಿ ಸ್ಟಾರ್ಟ್ ಆಗುತ್ತೆ, ನಮಗೆ
ಪ್ರೋಟೀನ್ ಡಿಫಿಷಿಯನ್ಸಿ ಬಂದರೆ ನೆಕ್ಸ್ಟ್ ಡಿಫಿಷಿಯನ್ಸಿ ಇದಾವೆ ಅದನ್ನು ಹೇಳ್ತೀನಿ. ಓಕೆ, ನೆಕ್ಸ್ಟ್ ಬಂದು ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಪ್ರೋಟೀನ್ ಡೆಫಿಷಿಯನ್ಸಿ. ಸರಿನಾ? ಇದರಲ್ಲಿ ಏನಾಗುತ್ತೆ, ಗ್ರೋತ್ ಮೇ ಬಿ ಸ್ಟಾಪ್ ಕಂಪ್ಲೀಟ್ಲಿ. ನಾವು ಕಾರ್ಬೋಹೈಡ್ರೇಟ್ಸ್ ಮತ್ತು ಪ್ರೋಟೀನ್ ಪ್ರಾಪರ್ ಆಗಿ ಕನ್ಸ್ಯೂಮ್ ಮಾಡಲಿಲ್ಲ ಅಂತ ಅಂದರೆ ನಮ್ಮ ಬೆಳವಣಿಗೆ ಕೂಡ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಮತ್ತು ನೆಕ್ಸ್ಟ್ ಥರ್ಡ್ ಒನ್ ವಿಟಮಿನ್ ಆ್ಯಂಡ್ ಮಿನರಲ್ಸ್ ಡೆಫಿಷಿಯನ್ಸಿ. ನಾವು ವಿಟಮಿನ್ ಸಿ, ವಿಟಮಿನ್ ಎ, ಬಿ, ಸಿ ಬಗ್ಗೆ ನಾನು ಏನು ಹೇಳಿದ್ನಲ್ಲ ಅದನ್ನು ನಾವು ಕರೆಕ್ಟಾಗಿ ಕನ್ಸ್ಯೂಮ್ ಮಾಡಲಿಲ್ಲ, ಪ್ರಾಪರಾಗಿ ನಮ್ಮ ಬಾಡಿಗೆ ಸೇರಲಿಲ್ಲ ಅಂತ ಅಂದರೆ ಏನೇನು ಬರುತ್ತೆ, ಲಾಸ್ ಆಫ್ ವಿಷನ್, ವೆರಿ ರಿಕೆಟ್ಸ್ ಆ್ಯಂಡ್ ಬೋನ್ಸ್ ಆ್ಯಂಡ್ ಟೀತ್ ಡಿಕೆ. ಏನಾಗುತ್ತೆ, ನಮ್ದು ಐಸೈಟ್ ಅಂದರೆ ಕಣ್ಣಿಗೆ ಪ್ರಾಬ್ಲಮ್ ಬರುತ್ತೆ, ಆಮೇಲೆ ನಮ್ಮ ನರ್ವ್ಸ್ ಡ್ಯಾಮೇಜ್ ಆಗುತ್ತೆ, ಮಸಲ್ಸಲ್ಲಿ ಸ್ಟ್ರೆಂತ್ ಇರಲ್ಲ, ಆಮೇಲೆ ನಮ್ಮ ಬೋನ್ಸ್ ಕೂಡ, ಆಮೇಲೆ ನಮ್ಮ ಟೀತಲ್ಲಿ ಡಿಕೆ ಸ್ಟಾರ್ಟ್ ಆಗುತ್ತೆ. ಇದು ಕಾಲಮ್ ವಿಟಮಿನ್ ಆ್ಯಂಡ್ ಮಿನರಲ್ಸ್ ಡೆಫಿಷಿಯನ್ಸಿ ಕಾಲಮ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಲಾಸ್ಟ್ ಕೊಟ್ಟಿದ್ದಾರೆ, ಪೇಜ್ ನಂಬರ್ 16. ಆಯಿತಾ? ಇದನ್ನು ಒಂದ್ಸತಿ ನೀವು ಸ್ಟಡಿ ಮಾಡಿ, ಸರಿನಾ? ಟೇಬಲ್ ನಂಬರ್ 220, ಸಮ್ ಡಿಸೀಸಸ್ ಡಿಸಾರ್ಡರ್ಸ್ ಕಾಸ್ಡ್ ಬೈ ಡೆಫಿಷಿಯನ್ಸಿ ಆಫ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಟೇಬಲ್, ಯು ಹ್ಯಾವ್ ಟು ಗೋ ಥ್ರೂ ದಿಸ್. ಒಂದು ಟೇಬಲ್ನ ನೀವು ಸ್ಟಡಿ ಮಾಡಿ, ಸಿಂಪ್ಟಮ್ಸ್ ಆ್ಯಂಡ್ ಡಿಸೀಸಸ್ ಕೊಟ್ಟಿದ್ದಾರೆ, ನಾನು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆನಾ? ದಿಸ್ ಇಸ್ ಆಲ್ ಅಬೌಟ್ ಯುವರ್ ಸೆಕೆಂಡ್ ಚಾಪ್ಟರ್. ಐ ಹೋಪ್ all of you understand this chapter. I finished it. Any doubts you have to clarify in Zoom meeting. Okay, thank you.